ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್. ಇಂದಿನ ಸಿಎಲ್ಪಿ ಮೀಟಿಂಗ್ನಲ್ಲಿ ನೂತನ ಸಿಎಂ ಹೆಸರು. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್. ಇಂದಿನ ಸಿಎಲ್ಪಿ ಮೀಟಿಂಗ್ನಲ್ಲಿ ನೂತನ ಸಿಎಂ ಹೆಸರು ಘೋಷಣೆ. ಸಂಜೆ 4ಕ್ಕೆ ನಡೆಯಲಿರುವ ಮಹತ್ವದ ಸಿಎಲ್ಪಿ ಮೀಟಿಂಗ್. ಸಂಜೆ 4ಕ್ಕೆ ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷದ ಸಭೆ. ಸಿಎಂ ಆಗಿ ಡಿಕೆ ಶಿವಕುಮಾರ್, ಅವಿರೋಧ ಆಯ್ಕೆ ನಿಚ್ಚಳ. ಸಿದ್ದರಾಮಯ್ಯ, ಡಿಕೆಶಿ, ಸುರ್ಜೇವಾಲಾ ನೇತೃತ್ವದಲ್ಲಿ ಈ ಒಂದು ಸಿಎಲ್ಪಿ ಸಭೆ ಮಾಡಲಾಗುತ್ತೆ. ಡಿಕೆಶಿ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದು ಹಸ್ತಾಂತರವನ್ನ ಮಾಡಲಿದ್ದಾರೆ. ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ರಾಜೀನಾಮೆ ಕೂಡ ಅಕ್ಸೆಪ್ಟ್ ಆಗಿದೆ. ಜೊತೆಗೆ ದೆಹಲಿ ದಂಡಯಾತ್ರೆ ಕೂಡ ಮಾಡಿದ್ರು. ಈ ಒಂದು ರಾಜೀನಾಮೆ ನೀಡಿದ ನಂತರ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ರು. ಯತೀಂದ್ರ ಅವರು ಕೂಡ ದೆಹಲಿಗೆ ಹೋಗಿದ್ರು. ಇನ್ನು ಮುನಿಯಪ್ಪ ಅವರು ಕೂಡ ದೆಹಲಿಗೆ ಹೋಗಿದ್ರು. ಹೈಕಮಾಂಡ್ ನ ಭೇಟಿ ಮಾಡಿದ್ರು ಸಿದ್ದರಾಮಯ್ಯ ಅವರು. ಜೊತೆಗೆ ಇಷ್ಟು ಒಂದು ಉತ್ತಮವಾದ ಸ್ಥಾನಗಳನ್ನು ನೀಡಿದ್ದಕ್ಕೆ, ಜೊತೆಗೆ ಪಕ್ಷದಲ್ಲಿ ನನ್ನನ್ನ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದೀರಾ, ಹಾಗಾಗಿ ನಿಮಗೆ ಧನ್ಯವಾದಗಳು ಅಂತ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು. ಇಂದೇ ಸರ್ಕಾರ ರಚನೆಗೆ ಇಂದೇ ಈ ಒಂದು ಹಕ್ಕು ಮಂಡನೆ ಕೂಡ ಫಿಕ್ಸ್ ಆಗುತ್ತಾ? ನಾಳೆ ಅಥವಾ ನಾಡಿದ್ದು ಡಿಕೆಶಿ ಪ್ರಮಾಣ ವಚನ ಫಿಕ್ಸ್. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಭರದ ಸಿದ್ಧತೆ. ಹಿಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಬೇಕಾಗತ್ತೆ. ಈ ಒಂದು ಹಕ್ಕು ಮಂಡನೆ ಕೂಡ ಫಿಕ್ಸ್ ಆಗತ್ತಾ? ಲೋಕಭವನಕ್ಕೆ ತೆರಳಿ ಅನುಮತಿ ಕೋರಲಿರುವ ಡಿಕೆ ಶಿವಕುಮಾರ್. ನಾಳೆ ಅಥವಾ ನಾಡಿದ್ದು ಡಿಕೆಶಿ ಪ್ರಮಾಣ ವಚನ ಫಿಕ್ಸ್. ಇನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರ. ಈ ಒಂದು ಪಟ್ಟಾಭಿಷೇಕಕ್ಕೆ ಭರದ ಸಿದ್ಧತೆಯನ್ನು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾಡಲಾಗ್ತಾ ಇದೆ. ಮೊದಲಿಗೆ ಸಂಜೆ 4 ಗಂಟೆಗೆ ಈ ಒಂದು ಸಿಎಲ್ಪಿ ಸಭೆ ಇರುತ್ತೆ. ಸಿಎಲ್ಪಿ ಸಭೆಯಲ್ಲಿ ಅಧಿಕೃತವಾಗಿ ಸಿಎಂ ಹೆಸರನ್ನ ಘೋಷಣೆಯನ್ನ ಮಾಡಲಾಗುತ್ತೆ. ಅದು ಕೂಡ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ. ಇನ್ನು ಸಿದ್ದರಾಮಯ್ಯ, ಡಿಕೆಶಿ, ಸುರ್ಜೇವಾಲಾ ನೇತೃತ್ವದಲ್ಲಿ ಈ ಒಂದು ಸಿಎಲ್ಪಿ ಸಭೆಯನ್ನ ಮಾಡಲಾಗುತ್ತೆ. ತಮ್ಮ ಅಧಿಕಾರವನ್ನ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಹಸ್ತಾಂತರ ಕೂಡ ಮಾಡಲಿದ್ದಾರೆ. ಇವತ್ತೇ ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಕ್ಕು ಮಂಡನೆಯನ್ನ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಏನಾದ್ರೂ 4 ಗಂಟೆಗೆ ಸಿಎಂ ಹೆಸರನ್ನ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಹಕ್ಕು ಮಂಡನೆ ಕೂಡ ಮಾಡುವ ಸಾಧ್ಯತೆಗಳಿದ್ದಾವೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಇವತ್ತಿನ ಸಿಎಲ್ಪಿ ಮೀಟಿಂಗ್ ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಮುಂದಿನ ಸಿಎಂ ಅಂತ ಘೋಷಣೆ ಮಾಡುವ ಸಾಧ್ಯತೆಯ ಜೊತೆಗೆ ಇವತ್ತು ಏನಾದ್ರೂ ಹಕ್ಕು ಮಂಡನೆಯನ್ನ ಮಾಡುವ ಸಾಧ್ಯತೆಗಳೇನಾದ್ರೂ ಇದೆಯಾ ರೋಹನ್? ಸಹಿತ ಗುಡ್ ಮಾರ್ನಿಂಗ್. ಏನಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ಹಲವು ದಿನಗಳಿಂದ ಕೂಡ ನಡೀತಾ ಇದ್ದಂತ ಹೈ ಡ್ರಾಮಾ ಇಂದು ಅಧಿಕೃತವಾಗಿ ತೆರೆ ಬೀಳುವ ಸಾಧ್ಯತೆ ಇದೆ, ದಟ್ಟವಾಗಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ಇವತ್ತು 4 ಗಂಟೆಗೆ ವಿಧಾನಸೌಧದಲ್ಲಿ ಕೂಡ ನಡೆಯುತ್ತೆ. ಇದೇ ಸಮಯದಲ್ಲಿ ನೂತನ ಮುಖ್ಯಮಂತ್ರಿ ಹೆಸರುಗಳು ಕೂಡ ಅಫಿಷಿಯಲ್ ಆಗಿ ಕೂಡ ಅನೌನ್ಸ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಕಳೆದ ಹಲವು ದಿನಗಳಿಂದ ಕೂಡ ದೆಹಲಿಯಲ್ಲಿ ನಡೆದಂತಹ ಒಂದು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಮತ್ತು ಹೈಕಮಾಂಡ್ ಮಟ್ಟದ ಒಂದು ಎಲ್ಲಾ ಚರ್ಚೆಗಳು ಕೂಡ ನಾಯಕತ್ವದ ಬದಲಾವಣೆ ಕುರಿತು ಊಹಾಪೋಹಗಳ ನಡುವೆ ಇವತ್ತು ನಡೀತಾ ಇರುವಂತಹ ಸಿಎಲ್ಪಿ ಸಭೆಯೊಳಗೆ ರಾಜಕೀಯಕ್ಕೆ ಸಾಕಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಏನು ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡುವ ಒಂದು ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಇಲ್ಲಿ ಅಂತಾನೆ ಹೇಳ್ಬೋದು. ಪಕ್ಷದ ಹಿರಿಯ ನಾಯಕರು ಮತ್ತು ಸಚಿವರು, ಶಾಸಕರುಗಳೊಂದಿಗೆ ಇವತ್ತು ಎಲ್ಲಾ ಸಮಾಲೋಚನೆಯ ಬಳಿಕ ನಾಯಕತ್ವದ ಬದಲಾವಣೆ ಅಂತಿಮ ಒಪ್ಪಿಗೆ ಕೂಡ ಇವತ್ತು ದೊರಕುತ್ತೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸಿಎಲ್ಪಿ ಸಭೆಯಲ್ಲಿ ಕೂಡ ಅಚ್ಚರಿಯ ಒಂದು ಬೆಳವಣಿಗೆ ಸಾಧ್ಯತೆ ಆಗಿದೆ ಅಂತ ಹೇಳ್ಬೋದು. ಡಿಕೆ ಶಿವಕುಮಾರ್ ಅವರ ಆಯ್ಕೆ ಬಹುತೇಕ ಖಚಿತ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಏನು ಒಟ್ಟಾರೆ ಕಾಂಗ್ರೆಸ್ ಪಕ್ಷದೊಳಗೆ ನಡೀತಾ ಇರುವಂತಹ ಅಧಿಕಾರ ಹಸ್ತಾಂತರ ಪ್ರೋಸೆಸ್ ಅಂತಿಮ ಹಂತಕ್ಕೆ ಈಗಾಗಲೇ ತಲುಪಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಅಧ್ಯಾಯ ಪ್ರಾರಂಭ ಆಗೋಕೆ ಕ್ಷಣಗಳನ್ನೇ ಇನ್ನೇನು ಸನಿಹದಲ್ಲಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ರೋಹನ್, ಈಗ ಬಹಳ ಮುಖ್ಯವಾಗಿ ಒಂದು ಸಿಎಲ್ಪಿ ಸಭೆಯಲ್ಲಿ ಕೇವಲ ಸಿಎಂ ಹೆಸರು ಮಾತ್ರ ಘೋಷಣೆ ಮಾಡ್ತಾರಾ ಅಥವಾ ವಿವಿಧ ಹುದ್ದೆಗಳ ಕುರಿತು ಕೂಡ ಏನಾದ್ರೂ ಘೋಷಣೆ ಮಾಡುವ ಸಾಧ್ಯತೆಗಳಿದಾವೆ? ಯಾಕೆಂತಂದ್ರೆ ಸಾಕಷ್ಟು ಗೊಂದಲಗಳಿದಾವೆ. ಆ ಒಂದು ಗೊಂದಲಗಳಿಗೂ ಕೂಡ ಒಂದು ಸಿಎಲ್ಪಿ ಸಭೆಯಲ್ಲಿ ತೆರೆ ಎಳೆಯುವ ಸಾಧ್ಯತೆಗಳಿದ್ದಾವೆ, ಹೇಗೆ? ಕೆಲವೊಂದಿಷ್ಟು ಹೆಸರುಗಳು ಕೂಡ ಮುನ್ನೆಲೆಗೆ ಬರೋದು ಇದರಲ್ಲಿ ಖಚಿತ. ಏನಂತಂದ್ರೆ ಕಳೆದ ಕೆಲವು ದಿನಗಳಿಂದ ಕೂಡ ಅಲ್ಲಿ ಸಭೆ ಬಳಿತಲ್ಲ, ಡೆಲ್ಲಿಯಲ್ಲಿ ನಡೆದಂತಹ ಸಭೆಯಲ್ಲಿ
ಸೊ ಅದೇ ರೀತಿಯಾಗಿ ಈ ಒಂದು CLP ಮೀಟಿಂಗ್ಗಳಲ್ಲೂ ಕೂಡ ಸಾಕಷ್ಟು ನಾಯಕರಿಗೆ ಒಂದಷ್ಟು ಸಚಿವ ಒಂದು ಸ್ಥಾನಗಳು ಸಿಗುವ ಚಾನ್ಸಸ್ ಕೂಡ ಇದರಲ್ಲಿದೆ. ಏನಂತಂದ್ರೆ ಫೈನಲ್ ಆಗಿ ಒಪ್ಪಿಗೆ ಏನಂತಂದ್ರೆ ಈ CLP ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಅಚ್ಚರಿ ಬೆಳವಣಿಗೆ ಆಗೋದು ಗ್ಯಾರಂಟಿ. ಯಾಕಂದ್ರೆ DCM DK ಶಿವಕುಮಾರ್ ಅವರ ಆಯ್ಕೆ ಇದೆ ಅಲ್ಲ, ಅದು ಮಾತ್ರ ಬಹುತೇಕ ಖಚಿತ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ. ಇನ್ನು CLP ಸಭೆ ಮುಗಿದ ತಕ್ಷಣ ಕೆಲವೊಂದಿಷ್ಟು ಪ್ರೊಸೆಸ್ಗಳಿದೆ, ಕಾಂಗ್ರೆಸ್ ಪಕ್ಷದೊಳಗೆ ಏನೇನೆಲ್ಲ ನಡೀಬಹುದು ಅಂತ ಅನ್ನುವಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಈ ಕಾಂಗ್ರೆಸ್ ಪಕ್ಷದೊಳಗೆ ನಡೀತಾ ಇರುವಂತ ಈ ಒಂದು ಪವರ್ ಶೇರಿಂಗ್ ಪ್ರೊಸೆಸ್ ಮತ್ತೆ ಒಂದು ಪ್ರಕ್ರಿಯೆ ಇದು ಫೈನಲ್ ಗೆ ತಲುಪಿದೆ ಅಂತ ಹೇಳ್ಬೋದು. ಆದ್ರೆ ಕೆಲವೊಂದಿಷ್ಟು ಶಾಸಕರಿಗಳಿಗೂ ಕೂಡ ಸಚಿವ ಸ್ಥಾನ ಇದರಲ್ಲಿ DK ಶಿವಕುಮಾರ್ ಏನು ಆಪ್ತ ವಲಯದ ಕಿತ್ತಿಸ್ಕೊಂಡವರಿಗೆ ಅವ್ರಿಗೂ ಕೂಡ ಸಿಗೋದು ಖಚಿತ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.